ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಜಂತರ್ ಮಂತರ್ನಲ್ಲಿ ಇವತ್ತು ಜಿರಳೆಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಅದಕ್ಕೆ ಕಾರಣ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಆದರೆ ಇಲ್ಲಿಗೆ ಜಿರಳೆಗಳ ಹೋರಾಟ ಮತ್ತು ಅಜೆಂಡಾ ಮುಕ್ತಾಯ ಆಗುತ್ತಾ ಅಂದರೆ ಖಂಡಿತ ಇಲ್ಲ. ಯಾಕಂದರೆ ಅವರ ಟಾರ್ಗೆಟ್ ಇರೋದು ಆಗಸ್ಟ್ 15. ಈಗಾಗಲೇ ಅದರ ಬಗ್ಗೆ ಸುಳಿವನ್ನು ಅಭಿಜಿತ್ ದೀಪ್ಗೆ ಕೊಡ್ತಾ ಇದ್ರೆ, ಮೊನ್ನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೂ ಈ ಅಯೋಗ್ಯರು ಎಚ್ಚರಿಕೆಯನ್ನು ಕೊಡೋ ಕೆಲಸವನ್ನು ಮಾಡಿದ್ರು. ಹಾಗಾದರೆ ಈ ಜಿರಳೆಗಳ ಹೋರಾಟ ಯಾಕೆ ಆಗಸ್ಟ್ 15ರವರೆಗೆ ನಡೆಯುತ್ತೆ? ಅದರ ಹಿಂದೆ ಇರೋ ರಾಜಕೀಯ ಶಕ್ತಿಗಳ ಅಜೆಂಡಾ ಏನು? ಮೋದಿ ತಲೆಯಲ್ಲಿ ಈಗ ಓಡ್ತಾ ಇರೋದೇನೋ ಜಿರಳೆಗಳನ್ನು ಹೊಸಕ್ಕೆ ಹಾಕೋಕ್ಕೆ ಹೊಸದಾಗಿ ಏನಾದರೂ ಮಾಡೋಕ್ಕೆ ರೆಡಿಯಾಗಿದ್ದಾರಾ? ಅಭಿಜಿತ್ ದೀಪ್ಗೆ ಪೊಲೀಸರ ಹೆಸರುಗಳನ್ನೇ ಹೇಳಿ ಇಂಥವರ ವಿರುದ್ಧವೇ ಕ್ರಮ ಆಗಬೇಕು ಅಂತ ಕೇಳ್ತಾ ಇರೋದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಇಲ್ಲಿವರೆಗೂ ಕಾಕ್ರೋಚ್ ಜನತಾ ಪಾರ್ಟಿ ನಡೆಸ್ತಾ ಇದ್ದ ಪ್ರತಿಭಟನೆಗೆ ಕೊನೆಗೂ ಒಂಥರ ಜಯ ಸಿಕ್ಕಿದೆ. ಮೋದಿ ಸರ್ಕಾರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡ್ಕೊಂಡಿದೆ. ಅದೇ ಕಾರಣಕ್ಕೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ವಿದ್ಯಾರ್ಥಿಗಳ ಖುಷಿ ಮುಗಿಲು ಮುಟ್ಟಿದೆ. ಯಾಕೆ ಇದನ್ನು ಖುಷಿ ಅಂತೀನಿ ಅಂದರೆ, ಖುಷಿ ಅನ್ನೋದು ಕ್ಷಣ ಮಾತ್ರ ಇರುತ್ತೆ, ಆದರೆ ಆನಂದ ಅನ್ನೋದು ವರ್ಷ ಪೂರ್ತಿ ಇರುತ್ತೆ. ಇಲ್ಲೂ ಒಂದು ಟ್ವಿಸ್ಟನ್ನು ಅಭಿಜಿತ್ ದೀಪ್ಗೆ ಕೊಡ್ತಾ ಇದ್ದಾನೆ. ಅದೇನೆಂದರೆ, ನಮ್ಮ ಒಂದು ಬೇಡಿಕೆ ಮಾತ್ರ ಈಡೇರಿದೆ, ಇನ್ನು 2 ಬೇಡಿಕೆಗಳಿದ್ದಾವೆ, ಅವುಗಳು ಈಡೇರೋವರೆಗೂ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ, ಯಾರು ಕೂಡ ಮನೆಗೆ ಹೋಗಬಾರ್ದು ಅಂತಿದ್ದಾನೆ. ನಮಗೆಲ್ಲ ಗೊತ್ತೇ ಇದೆ, ಈ ಜಿರಳೆಗಳು ಕೇಳಿದ್ದು 3 ಬೇಡಿಕೆಗಳು. ಅಂದರೆ ಮೊದಲನೆಯದ್ದು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಎರಡನೆಯದ್ದು ಆತ್ಮಹತ್ಯೆ ಮಾಡಿಕೊಂಡಿರೋ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ಪರಿಹಾರ, ಮೂರನೆಯದ್ದು ಗಲಭೆ ಮಾಡಿರೋ ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿರೋ FIR ಅನ್ನು ಹಿಂಪಡಿಬೇಕು ಮತ್ತು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿರೋ ಪೊಲೀಸರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ. ಅದರಲ್ಲೂ ACP ಸಚಿನ್ ಶರ್ಮಾ ಸೇರಿ ಕೆಲವರ ಹೆಸರುಗಳನ್ನು ಈ ದೀಪ್ಗೆ ಹೇಳ್ತಿದ್ದಾನೆ. ಆದರೂ ಅಭಿಜಿತ್ ದೀಪ್ಗೆ ಪೊಲೀಸರ ಹೆಸರುಗಳು ಹೇಗೆ ಗೊತ್ತಿವೆ? ಇಂಥವರ ವಿರುದ್ಧವೇ ಕ್ರಮ ಆಗಬೇಕು ಅಂತ ಕೇಳ್ತಾನೆ ಅನ್ನೋದಾದರೆ ಇದು ಟಾರ್ಗೆಟ್ ಮಾಡ್ತಾ ಇರೋದಾ ಅಥವಾ ಬೇರೆ ಏನಾದರೂ ಇದೆಯಾ ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ. ಈಗ ಯಾರ ಹೆಸರುಗಳನ್ನು ಅಭಿಜಿತ್ ದೀಪ್ಗೆ ಹೇಳ್ತಾ ಇದ್ದಾನೋ ಅದೇ ಪೊಲೀಸರು ಕೆಲ ಆಮ್ ಆದ್ಮಿ ಪಕ್ಷದ ನಾಯಕರನ್ನು ಕೆಲ ಕೇಸುಗಳಲ್ಲಿ ಬಂಧನ ಮಾಡಿದ್ರು. ಅದೇ ಕಾರಣಕ್ಕೆ ಈಗ ಅವರನ್ನೇ ಜಿರಳೆ ಪಾರ್ಟಿ ಅಧ್ಯಕ್ಷ ಅಭಿಜಿತ್ ಅವರ ಹೆಸರುಗಳನ್ನು ಪದೇ ಪದೇ ಹೇಳ್ತಾ ಇದ್ದಾನೆ. ಅಂದರೆ ಇದರ ಹಿಂದಿನ ರಹಸ್ಯ ಸದ್ಯದಲ್ಲೇ ಹೊರಗೆ ಬರುತ್ತೆ. ಜಿರಳೆಗಳ 2ನೇ ಬೇಡಿಕೆಯನ್ನು ಸರ್ಕಾರ ಈಡೇರಿಸುತ್ತೆ, ಆದರೆ 3ನೇ ಬೇಡಿಕೆ ಅನ್ನೋದು ಸಾಧ್ಯನೇ ಇಲ್ಲ. ಅದನ್ನು ನಾನು ಹೇಳ್ತಾ ಇಲ್ಲ, ಈಗಾಗಲೇ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಅಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದವರ ವಿರುದ್ಧ FIR ದಾಖಲಾಗಿದ್ದರೆ ಅಂಥವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳಲ್ಲ. ಅದೇ ಪ್ರೊಟೆಸ್ಟ್ ಹೆಸರಲ್ಲಿ ಯಾರಾದರೂ ಪೊಲೀಸರ ಮೇಲೆ ದಾಳಿಯನ್ನು ಮಾಡಿ ವಾಹನಗಳನ್ನು ಜಖಂಗೊಳಿಸೋಕೆ ನೋಡಿದರೆ, ದೇಶ ವಿರೋಧಿ ಘೋಷಣೆಗಳನ್ನು ಕೂಗಿದ್ರೆ ಅಂಥವರನ್ನು ಬಿಡಲ್ಲ ಅನ್ನೋದು ಸತ್ಯ. ಯಾಕಂದರೆ ಈಗಾಗಲೇ ದೆಹಲಿ ಪೊಲೀಸರು AI ಫೇಸ್ ರೆಕಗ್ನೈಸೇಷನ್ ಕ್ಯಾಮ್ರಾಗಳನ್ನು ಬಳಕೆ ಮಾಡಿ ಸುಮಾರು 2,000 ಜನರನ್ನು ಮೊದಲೇ ಆರೋಪಿಗಳಾಗಿದ್ದವರು ಅಂತ ಪತ್ತೆ ಹಚ್ಚಿದ್ದಾರೆ. ಅಲ್ಲಿಗೆ ಯೋಚನೆ ಮಾಡಿ, ಈಗಾಗಲೇ ದೇಶದ್ರೋಹಿಗಳು 2,000ದಷ್ಟು ಕಾಣಿಸ್ತಾ ಇದ್ದಾರೆ. ಅಂದರೆ ಇನ್ನು ಮುಂದೆ ಅದೆಷ್ಟು ಜನ ಆ ಪ್ರತಿಭಟನೆಯಲ್ಲಿ ಇದ್ದಾರೆ ಅಂತ. ಅಂಥವರ ವಿರುದ್ಧದ FIRಗಳನ್ನು ಕೈ ಬಿಡಬೇಕು ಅಂತ ಜಿರಳೆಯ ಮುಖಂಡ ದೀಪ್ಗೆ ಕೇಳ್ತಾನೆ. ಅಂದರೆ ಇವನು ದೇಶ ಪ್ರೇಮಿನ ಅಥವಾ ವಿದ್ಯಾರ್ಥಿಗಳ ಮುಖಂಡನ? ಇಲ್ಲಿ ಈಗ ಅಭಿಜಿತ್ ಹೇಳ್ತಾ ಇರೋದು ಇನ್ನು 2 ಪ್ರಮುಖ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವವರೆಗೂ ಪ್ರತಿಭಟನೆ ನಿಲ್ಲಿಸಲ್ಲ ಅಂತ. ಅಲ್ಲರಿ, ಇದೇ ಅಯೋಗ್ಯ ವಾಂಗ್ಚುಕ್ ಉಪವಾಸ ಕೈ ಬಿಟ್ಟಾಗ ನಮಗೆ ಪ್ರಧಾನ್ ರಾಜೀನಾಮೆ ಬೇಕು, ಅದಾದ ನಂತರ ಪ್ರತಿಭಟನೆಯನ್ನು ನಿಲ್ಲಿಸಿರ್ತೀವಿ ಅಂದಿದ್ದ. ಈಗ ನೋಡಿದರೆ ದೇಶ ವಿರೋಧಿಗಳ ವಿರುದ್ಧ ಹಾಕಿರೋ FIRಗಳನ್ನು ಹಿಂಪಡಿಬೇಕು ಅಂತಿದ್ದಾನೆ. ಅಲ್ಲಿಗೆ ಇವರ ನಿರ್ಧಾರ ಕನ್ಫರ್ಮ್ ಆಗ್ತಾ ಇದೆ. ಕಳೆದ ವರ್ಷ ರೈತರ ಪ್ರತಿಭಟನೆ ಹೆಸರಲ್ಲಿ ದೇಶ ವಿರೋಧಿ ಶಕ್ತಿಗಳು ಇದ್ವು. ಅದು ನಡೆದದ್ದು ಜನವರಿ ತಿಂಗಳಲ್ಲೇ. ಅದನ್ನು ಗಣರಾಜ್ಯೋತ್ಸವದವರೆಗೂ ತಗೊಂಡು ಹೋಗಿದ್ರು. ದೆಹಲಿಯಲ್ಲಿ ಗಣರಾಜ್ಯೋತ್ಸವಕ್ಕೂ ಅಡ್ಡಿ ಮಾಡೋ ಪ್ರಯತ್ನ ನಡೆಸಿದ್ರು. ಈಗ ಅಂಥದ್ದೇ ಕೆಲಸವನ್ನು ಜಿರಳೆಗಳು ಮಾಡ್ತಾ ಇವೆ. ಇವರ ಮತ್ತು ಇವರನ್ನು ಸಾಕ್ತಾ ಇರೋ ದೇಶದ್ರೋಹಿಗಳ ಉದ್ದೇಶ ಕ್ಲಿಯರ್. ಈ ಬಾರಿ ಆಗಸ್ಟ್ 15ರವರೆಗೂ ಪ್ರತಿಭಟನೆಯನ್ನು ಮುಂದುವರಿಸಿ ಮೋದಿ ಸರ್ಕಾರಕ್ಕೆ ಜಾಗತಿಕ ಮಟ್ಟದಲ್ಲಿ ಕೆಟ್ಟ ಹೆಸರನ್ನು ತರೋದು. ಇದಕ್ಕೆ ವಿಪಕ್ಷಗಳ ಬೆಂಬಲ ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿಗಳು ದೊರಕ್ತಾ ಇವೆ. ಪಾಪರ್ರಿ, ಮುಂದೆ ಇವರು ಪ್ರತಿಭಟನೆ ಮುಂದುವರಿಸ್ತಾರೆ ಸರಿ, ಅಲ್ಲಿ ಕೆಲ ವಿದ್ಯಾರ್ಥಿಗಳು ಇವರ ಮಾತನ್ನು ನಂಬಿ ಬಂದಿದ್ದಾರೆ. ಅವರ ವಿರುದ್ಧ ಕೇಸುಗಳು ದಾಖಲಾದರೆ ಆಗ ಅಭಿಜಿತ್ ದೀಪ್ಗೆ ಬರ್ತಾನ ಅಥವಾ ಅವನ ಪಾರ್ಟಿಯ ಯಾವನಾದರೂ ಬರ್ತಾನ? ಈಗ ಸರಿಯಾಗಿ ಯೋಚನೆ ಮಾಡಿ. ವಿದ್ಯಾರ್ಥಿಗಳ ವಿರುದ್ಧವಾಗಿ ಇರೋದು ಈ ಜಿರಳೆಗಳ ಅಥವಾ ಪ್ರಧಾನಿ ಮೋದಿ ಅವರ ಅಂತ.
ಯಾಕಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದವರ ವಿರುದ್ಧ, ಪೊಲೀಸರ ಮೇಲೆ ದಾಳಿ ಮಾಡಿದವರ ವಿರುದ್ಧ ಕ್ರಮಕ್ಕೆ ಮುಂದಾಗೋಕ್ಕೆ ತಯಾರಿ ಮಾಡಿಕೊಳ್ತಾ ಇದೆ. ದೆಹಲಿ ಪೊಲೀಸರು ಅದಕ್ಕೆ ಬೇಕಾದ ಟೆಕ್ನಾಲಜಿಯನ್ನು ಬಳಕೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಿಜವಾದ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಿದವರು ಮೋದಿನಾ, ಇಲ್ಲ ಅಂದರೆ ಯಾರು? ಈ ಅಭಿಜಿತ್ ದೀಪ್ಗೆ ಅದೆಂತಹ ದುರಹಂಕಾರಿ ಅಂದರೆ, ಅಣ್ಣಾ ಹಜಾರೆ ಈ ಪ್ರತಿಭಟನೆಗೆ ಬೆಂಬಲವನ್ನು ನೀಡ್ತೀನಿ ಅನ್ನೋ ಘೋಷಣೆ ಮಾಡಿದ್ರು. ಆಗ ಮಾಧ್ಯಮಗಳು ಅಭಿಜಿತ್ ದೀಪ್ಗೆಯನ್ನು ಕೇಳ್ತಾರೆ, ಅಣ್ಣಾ ಹಜಾರೆ ನಿಮಗೆ ಬೆಂಬಲ ನೀಡ್ತಾರಂತೆ ಅಂತ. ಆಗ ಈ ಅಯೋಗ್ಯ, ಅವರಿಗೆ ವಯಸ್ಸಾಗಿದೆ, ಮುದುಕರಿಗೆ ಇಲ್ಲೇನು ಕೆಲಸ, ಇದು ಯುವಕರ ಪ್ರತಿಭಟನೆ ಅಂತ ಮಾತಾಡಿದ್ದ. ಅಲ್ಲಿಗೆ ಇವನು ಪಕ್ಕಾ ಕೇಜ್ರಿವಾಲ್ ಶಿಷ್ಯ ಅನ್ನೋದು ಗೊತ್ತಾಗತ್ತೆ. ಅಣ್ಣಾ ಹಜಾರೆಯಿಂದಲೇ ಆಮ್ ಆದ್ಮಿ ಪಕ್ಷ ಹುಟ್ಟುಕೊಂಡಿತ್ತು. ಅವರ ಹೆಸರಲ್ಲೇ ಕೇಜ್ರಿವಾಲ್ ಆ ಪಕ್ಷವನ್ನು ಸ್ಥಾಪನೆ ಮಾಡಿದ್ದು. ಅದಾದ ನಂತರ ಕೇಜ್ರಿವಾಲ್ಗೆ ಅಣ್ಣಾ ಹಜಾರೆ ಒಂದು ಕಿವಿ ಮಾತನ್ನು ಹೇಳಿದ್ದಕ್ಕೆ ಅವರನ್ನೇ ಮೂಲೆ ಗುಂಪು ಮಾಡಿದ್ರು. ಈಗ ಅದೇ ಕೇಜ್ರಿವಾಲ್ ಹಾದಿಯನ್ನು ಜಿರ್ಲೆಗಳ ನಾಯಕ ಹಿಡಿದಿದ್ದಾನೆ. ಅಷ್ಟೇ ಆಗಿದ್ರೆ ಪರವಾಗಿಲ್ಲ. ನಿನ್ನೆ ರಾಹುಲ್ ಗಾಂಧಿ ಜಂತರ್ ಮಂತರ್ ಪ್ರತಿಭಟನಾ ಸ್ಥಳಕ್ಕೆ ಹೋದಾಗ ಅಲ್ಲಿಗೆ ಅವರು ಬರಬಾರದು, ಯಾವುದೇ ರಾಜಕೀಯ ನಾಯಕರಿಗೆ ಇಲ್ಲಿ ಜಾಗ ಇಲ್ಲ ಅಂತ ತಟ್ಟೆ ಮತ್ತು ಚಮಚ ಹಿಡ್ಕೊಂಡು ಗಂಟೆಯನ್ನು ಬಾರಿಸಿದ್ದ. ಅದ್ಯಾಕೆ ಗಂಟೆ ಬಾರಿಸ್ತಾ ಅನ್ನೋದು ಅವನಿಗೆ ಗೊತ್ತು. ಆದರೆ ಆಮ್ ಆದ್ಮಿ ಪಕ್ಷದ ನಾಯಕರು ಅನ್ನಿಸಿಕೊಂಡವರೆಲ್ಲ ಆ ಜಾಗಕ್ಕೆ ಹೋಗಿದ್ರಲ್ಲ, ಅವರನ್ನೆಲ್ಲ ಭೇಟಿ ಮಾಡಿದ್ರಲ್ಲ, ಅವರೇನು ಸ್ವಾತಂತ್ರ್ಯ ಹೋರಾಟಗಾರರ, ರಾಜಕೀಯ ನಾಯಕರಲ್ವೇ? ಇಲ್ಲಿ ರಾಹುಲ್ ಗಾಂಧಿಗೂ ರಾಜಕೀಯ ಲಾಭ ಬೇಕು. ಅದಕ್ಕಾಗಿ ಇಲ್ಲಿವರೆಗೂ ಸುಮ್ಮನೆ ಇದ್ದವರು ಈಗ CJP ಪ್ರತಿಭಟನೆಯ ನಂತರ ಎದ್ದು ಪ್ರತಿಭಟನೆಯ ನಾಟಕ ಮಾಡ್ತಾ ಇದ್ದಾರೆ. ಆದರೆ ಈ ಅಭಿಜಿತ್ ದೀಪ್ಗೆ ಆಮ್ ಆದ್ಮಿಗೆ ರಾಜಕೀಯವಾಗಿ ಲಾಭ ಮಾಡಿಕೊಡೋಕ್ಕೆ ಬಂದಿದ್ದಾನೆ. ಅಂಥದ್ರಲ್ಲಿ ರಾಹುಲ್ ಗಾಂಧಿ ಅಲ್ಲಿಗೆ ಬಂದು ಪ್ರತಿಭಟನೆಗೆ ಬೆಂಬಲವನ್ನು ಕೊಡ್ತೀನಿ ಅಂದರೆ ಒಪ್ಪಿಕೊಳ್ತಾನ? ಅದು ಆಗತ್ತಾ? ಖಂಡಿತ ಇಲ್ಲ. ಇಲ್ಲಿಯವರೆಗೂ ಕಾಂಗ್ರೆಸ್ ನಾಯಕರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಿಲ್ಲ ಅಂತ ಇದೇ CJP ಜಿರ್ಲೆಗಳು ಹೇಳ್ಕೊಂಡಿದ್ವು. ಈಗ ಹೋದರೆ ಬರಬಾರ್ದು ಅನ್ನೋದು ಜಿರ್ಲೆಗಳೇ ಹೇಳ್ತಾ ಇವೆ. ಇವರ ಯಾವ ಮಾತನ್ನು ಒಪ್ಪಬೇಕು ಅನ್ನೋದೇ ಯಾವ ಬಡ್ಡಿ ಮಗನಿಗೂ ಅರ್ಥ ಆಗಲ್ಲ. ಆದರೂ ಒಂದು ಮಾತ್ರ ಅರ್ಥ ಆಗ್ತಾ ಇದೆ, ಮುಂದೆ ಪ್ರತಿಭಟನೆ ಅನ್ನೋದು ಮುಂದುವರಿಯುತ್ತೆ. ಅದಕ್ಕಾಗಿ ಪಂಜಾಬ್ ರೈತರು ಮತ್ತೆ ಟ್ರ್ಯಾಕ್ಟರ್ ತಗೊಂಡು ಇದೇ ದೆಹಲಿಗೆ ಬರ್ತಾರೆ. ಹಾಗಂತ ಅವರದ್ದು ಯಾವುದೋ ಪ್ರತಿಭಟನೆ ಅಂತ ಅಲ್ಲ. ಅವರು ಅಮೆರಿಕದ ಜೊತೆ ಟ್ರೇಡ್ ಡೀಲ್ ನಾಟಕ ಮಾಡಿಕೊಂಡು ಬರಬಹುದು, ಅಥವಾ CJPಗೆ ಅಂದರೆ ವಿದ್ಯಾರ್ಥಿಗಳಿಗೆ ಬೆಂಬಲವನ್ನು ಕೊಡ್ತೀವಿ ಅಂತಲೂ ಬರಬಹುದು. ಆಗ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮತ್ತು ಪ್ರತಿಭಟನೆ ನಡೆಯುತ್ತೆ. ಅದನ್ನು ಮಾಡೋದಕ್ಕೆ ಈಗಾಗಲೇ ಒಂದಷ್ಟು ಯೋಚನೆಯನ್ನು ಮಾಡಿದ್ದಾರೆ. ಇಲ್ಲಿ ಸರಿಯಾಗಿ ಎಲ್ಲವನ್ನ ಗಮನ ಇಟ್ಟು ನೋಡಿ. ಅಲ್ಲಿ ಯಾವನೋ ಭಾರತದ ವಿರುದ್ಧ ಘೋಷಣೆ ಕೂಗ್ತಾನೆ, ಅದನ್ನು ವಿಡಿಯೋ ಮಾಡಲಾಗುತ್ತೆ, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಾಗುತ್ತೆ. ಅದಕ್ಕೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ. ಯಾವನೋ ಹಿಂದೂ ಧರ್ಮದ ವಿರುದ್ಧ ಉಗ್ರರ ಪರವಾದ ಘೋಷಣೆ ಕೂಗ್ತಾರೆ, ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ, ವೈರಲ್ ಆಗುತ್ತೆ. ಅಷ್ಟಕ್ಕೂ ಇವುಗಳನ್ನು ವಿಡಿಯೋ ಮಾಡಿದವರು ಯಾರು, ಯಾಕೆ ಅದನ್ನು ಮಾಡಿದ್ದಾರೆ ಅನ್ನೋದನ್ನು ಯೋಚನೆ ಮಾಡಿದರೆ ಅರ್ಥ ಆಗತ್ತೆ. ಯಾವುದೇ ಭಯೋತ್ಪಾದಕರು ಅವರು ಮಾಡೋ ಕೆಲಸವನ್ನು ವಿಡಿಯೋ ಮಾಡ್ತಾರೆ, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಅದು ಅವರಿಗೆ ಫಂಡಿಂಗ್ ಮಾಡಿದ್ದವರಿಗೆ ಗೊತ್ತಾಗಲಿ, ನಾನು ನೀವು ಕೊಟ್ಟ ದುಡ್ಡಿಗೆ ಕೆಲಸವನ್ನು ಮಾಡಿದ್ದೀನಿ ಅಂತ ಗೊತ್ತಾಗಲಿ ಅಂತ. ಅಂಥದ್ದೇ ಕೆಲಸಗಳು ಇಲ್ಲಿ ನಡೀತಾ ಇವೆ. ಅದರ ಜೊತೆಗೆ CAA ವಿರೋಧ ಮಾಡಿದ್ದವರು, NRCಗೆ ವಿರೋಧ ಮಾಡಿದ್ದವರು, ಆರ್ಟಿಕಲ್ 370 ರದ್ದತಿ ವಿರುದ್ಧ ಇದ್ದವರು, ಹಾಗೆಯೇ ದೇಶದ ತುಕಡೆ ಗ್ಯಾಂಗ್ನ ಸದಸ್ಯರು ಅಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಅಷ್ಟೇ ಆಗಿದ್ದರೆ ಪರವಾಗಿಲ್ಲ. ಎದೆಯನ್ನು ಸೀಳಿದ್ರು 4 ಅಕ್ಷರವೇ ಬಾರದ ಮುಲ್ಲಾಗಳು ಮತ್ತು ಮೌಲ್ಯಗಳು ಪ್ರತಿಭಟನೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಮುಲ್ಲಾಗಳಿಗೂ ನೀಟ್ ಎಕ್ಸಾಮ್ಗೂ ಏನಾದರೂ ಸಂಬಂಧ ಇದೆಯಾ? ಇಲ್ಲ ಅಂದರೆ ಮುಲ್ಲಾಗಳು ಅಕ್ಷರ ಬರದೇ ಇದ್ದರೂ ನೀಟ್ ಪರೀಕ್ಷೆಯನ್ನು ಬರೆದಿದ್ರ? ಅದೇನೋ ಅಪ್ಪ, ಇವರು ಅವರ ಅಜೆಂಡಾನೋ ಅದೆಲ್ಲ ಗೊತ್ತಾಗಬೇಕು ಅಂದರೆ ನಿಜ ಭಾರತೀಯರಾಗಿ ಇಲ್ಲಿವರೆಗೂ ಯಾವೆಲ್ಲ ಪ್ರತಿಭಟನೆಗಳು ಮೋದಿ ಅವರ ವಿರುದ್ಧ ನಡೆದಿವೆ, ಯಾವ ರೀತಿ ನಡೆದಿವೆ ಅನ್ನೋದನ್ನು ಒಂದು ಸಲ ನೋಡಿದರೆ ಆಗ ಗೊತ್ತಾಗತ್ತೆ ಇವರ ಬಂಡವಾಳ ಏನು ಅಂತ. ಸರಿ, ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಯಿತು, ಎಲ್ಲವೂ ಸರಿಯಾಗತ್ತಾ? ಅಥವಾ ಅದಕ್ಕೆ ಬೇಕಾದ ನಿಯಮಗಳನ್ನು ಜಾರಿ ಮಾಡಬೇಕಾ ಬೇಡವಾ? ಯಾಕಂದರೆ ಈ ಜಿರ್ಲೆಗಳು ಕೊಟ್ಟಿರೋ ಪಟ್ಟಿಯಲ್ಲೇ ನೀಟ್ ಪರೀಕ್ಷೆ ಸರಿಯಾಗಿ ನಡೆಯೋಕ್ಕೆ ಬೇಕಾದ ಕಾನೂನುಗಳನ್ನು ಜಾರಿ ಮಾಡಿ ಅನ್ನೋದೇ ಇಲ್ವಲ್ಲ. ಇವರು ನೀಟ್ ಅಕ್ರಮದ ವಿರುದ್ಧ ಪ್ರತಿಭಟನೆ ಮಾಡಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ತಾರೆ ಅನ್ನೋದೇ ಕಾಮಿಡಿ. ಸದ್ಯದಲ್ಲೇ ಯಾವುದಾದ್ರೂ ಚುನಾವಣೆಯಲ್ಲಿ ಈ ಅಭಿಜಿತ್ ದೀಪ್ಗೆ ಅನ್ನೋ ಜಿರಳೆ BJP ವಿರುದ್ಧ ಸ್ಪರ್ಧೆಯನ್ನು ಮಾಡುತ್ತೆ. ಆಗ ಇವರ ನಿಜವಾದ ಬಣ್ಣ ಎಲ್ಲರಿಗೂ ಗೊತ್ತಾಗತ್ತೆ. ಅಲ್ಲಿವರೆಗೂ ಯಾರೆಲ್ಲ ಇವರನ್ನು ನಂಬ್ತಿರೋ ನಂಬ್ಕೊಳ್ಳಿ, ಹಳ್ಳಕ್ಕೆ ಬೀಳ್ತೀವಿ ಅಂದರೆ ಬಿದ್ದು ಹಾಳಾಗಿ ಹೋಗಿ, ಅದು ನಿಮ್ಮ ಕರ್ಮ. ಇದು ಗೆಳೆಯರೇ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ನಂತರ ಕೂಡ
ಆಗಸ್ಟ್ 15 ಜಿರಳೆಗಳು ಟಾರ್ಗೆಟ್ ಮಾಡಿಕೊಂಡಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.